ಅವಮಾನ ಮಾಡಿರ್ತಕ್ಕಂಥದ್ದನ್ನ ಸಭ್ಯ ಸಮಾಜ, ನಮ್ಮ ಭಾರತೀಯ ಸಭ್ಯ ಸಮಾಜ ಯಾವತ್ತೂ ಕೂಡ ಸಹಿಸ್ಕೊಳ್ಳೋದಿಲ್ಲ. ಈ ಒಬ್ಬ ಧೀಮಂತ ನಾಯಕ, ಅದರಲ್ಲೂ ಶೋಷಿತ ಸಮಾಜದ ಒಬ್ಬ ಪ್ರತಿಧ್ವನಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಒಂದು ರಾಷ್ಟ್ರದ 130 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಒಂದು ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾಗಿದ್ದವ್ರಿಗೇ ಈ ರೀತಿ ಆದರೆ ಇನ್ನು ಸಾಮಾನ್ಯ ಶೋಷಿತರಿಗೆ ಎಷ್ಟರ ಮಟ್ಟಿಗೆ ತೊಂದರೆ ಕೊಡ್ತಾ ಇರ್ಬೋದು ಅಂತೇಳಿ ಈ ಒಂದು ಕೇಂದ್ರ ಸರ್ಕಾರ ಇದನ್ನ ಪ್ರೋತ್ಸಾಹ ಕೊಡ್ತಾ ಇದ್ದರೆ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಅತ್ಯುಗ್ರವಾಗಿ ಹೋರಾಟ ಮಾಡಬೇಕಾಗ್ತದೆ. ಮತ್ತು ಯಾವುದೇ ಕಾರಣಕ್ಕೂ ಅಸ್ಪೃಶ್ಯತೆ ಆಚರಣೆಗೆ ಈ ನಮ್ಮ ಭಾರತೀಯ ಸಮಾಜ ಅವಕಾಶ ಕೊಡೋದಿಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಇದೇ ಮುಂದುವರೆದ್ರೆ ಅತಿ ಹೆಚ್ಚು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕಾಗ್ತದೆ ಅಂತ ಈ ಸಂದರ್ಭದಲ್ಲಿ ಅದು ಹೇಳುತ್ತೆ. ಸಾಹೇಬರು ಉತ್ತರಾಖಂಡದ ರಾಮಲೀಲಾ ಮೈದಾನದಲ್ಲಿ ಏನವರು ಒಂದು ಸಭೆಯನ್ನು ಉದ್ದೇಶಿಸಿ ಭಾಷಣ ಮಾಡಿದ ಮೇಲೆ ಆ ಸಭೆ ನಡೆದಿರ್ತಕ್ಕಂಥ ಸ್ಥಳವನ್ನು ಗಂಗಾಜಲದ ಮುಖಾಂತರ ಶುದ್ಧೀಕರಣ ಮಾಡಿರ್ತಕ್ಕಂಥ ಈ ಮನುವಾದಿಗಳಿಗೆ ಮೊಟ್ಟ ಮೊದಲನೇದಾಗಿ ನಮ್ಮ ಪಕ್ಷದ ವತಿಯಿಂದ ಅವರಿಗೆ ಧಿಕ್ಕಾರ ಹೇಳ್ತೀವಿ. ಕಾರಣ ಪ್ರಜಾಪ್ರಭುತ್ವ ಸಂವಿಧಾನ ಬಂದು 80 ವರ್ಷ ಆಗಿದೆ. ಇವತ್ತು 75-80 ವರ್ಷದಲ್ಲಿ ಇನ್ನೂ ಜಾತಿ ವ್ಯವಸ್ಥೆ ಇರ್ತಕ್ಕಂಥ ಈ ಮನುವಾದಿಗಳಿಗೆ ಏನು ಇವತ್ತು RSS ಮೈಂಡ್ ಇರ್ತಕ್ಕಂಥ ಜನಗಳಿಗೆ, ವೈದಿಕಶಾಹಿಗಳಿಗೆ ಇವತ್ತು ಭಾರತ ದೇಶದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಎಂಟೈರ್ ದೇಶದಲ್ಲಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ಸನ್ನೇ ಪ್ರಜಾಪ್ರಭುತ್ವಕ್ಕೋಸ್ಕರ ಇರ್ತಕ್ಕಂಥ ಒಂದು ಪಕ್ಷ. ಇವತ್ತು BJP ಅವರು ತಾವು ಅರ್ಥ ಮಾಡ್ಕೊಳ್ಬೇಕು. ಕೇಂದ್ರ ಸರ್ಕಾರದಲ್ಲಿ ಇದ್ದೀರಾ ನೀವು, ಈ ಥರದ ವ್ಯವಸ್ಥೆ ನಡೆದಾಗ ಆ ರಾಜ್ಯದಲ್ಲಿ ಇರ್ತಕ್ಕಂಥ ಸರ್ಕಾರ ಕಿತ್ತೊಗಿಬೇಕು ನೀವು. ಮತ್ತು ಯಾರು ಆ ಘಟನೆಯಲ್ಲಿ ಭಾಗವಹಿಸಿದ್ದಾರೆ ಆ ಒಂದು ಇದಕ್ಕೆ ಗುಂಡುಗಲ್ಲ ಎಬ್ಬಿಸಬೇಕು. ಆ ಜಿಲ್ಲೆಗೇನೆ ಏನು ಸಂವಿಧಾನ ಕೊಟ್ಟು ಈ ರೀತಿ ಒಬ್ಬ ರಾಷ್ಟ್ರ ನಾಯಕರಿಗೆ ಅಪಮಾನ ಮಾಡ್ತಕ್ಕಂಥದ್ದು ಅಂದರೆ ನಿಜವಾಗಲೂ ಪ್ರಜಾಪ್ರಭುತ್ವದಲ್ಲಿ ತಲೆ ತಗ್ಗಿಸಬೇಕು ಕೇಂದ್ರ ಸರ್ಕಾರ. ಮತ್ತು ಅವ್ರಿಗೆ ಮಾನ ಮರ್ಯಾದೆ ಇದ್ದರೆ ಕೂಡಲೇ ಯಾರು ಸಂಬಂಧಪಟ್ಟ ರಾಜ್ಯ ಸರ್ಕಾರ ನಡೆಸ್ತಾರೋ ಅವ್ರಿಗೆ ರಾಜೀನಾಮೆ ಕೇಳಬೇಕು. ಮತ್ತು ರಾಷ್ಟ್ರಪತಿಗಳಲ್ಲಿ ಮತ್ತು ರಾಜ್ಯಪಾಲರಲ್ಲಿ ನಾವು ಕೇಳ್ತಾ ಇದ್ದೀವಿ, ಮೊದಲಿನಿಂದ ಏನು ರಾಜೀನಾಮೆಯನ್ನು ಕೇಳಿ ಆ ಸರ್ಕಾರವನ್ನು ವಜಾ ಮಾಡಿದ್ರೆ ಇಡೀ ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವಕ್ಕೆ, ಸಂವಿಧಾನಕ್ಕೆ ಬೆಲೆ ಇರ್ತಕ್ಕಂಥ ವ್ಯವಸ್ಥೆ ಅಂತ ಏನು ಅರ್ಥ ಬರ್ತದೆ. ದಯಮಾಡಿ ನಾವು ಈ ಬೆಂಗಳೂರು ಗ್ರಾಮಾಂತರ ಜಿಲ್ಲೆನಲ್ಲಿ ದಕ್ಷಿಣ ಜಿಲ್ಲೆಯಲ್ಲಿ ಏನು ನಮ್ಮ ಸರ್ಕಾರದ ವತಿಯಿಂದ ಮುಖ್ಯಮಂತ್ರಿಗಳು ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಲ್ಲಿ ಪ್ರತಿಭಟನೆ ಮಾಡಿ ಖಂಡನ ನಿರ್ಣಯವನ್ನು ಮಾಡಿದ್ದಾರೆ. ಇಡೀ ರಾಜ್ಯಾದ್ಯಂತ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಮತ್ತು ಅವರಿಗೆ ಧಿಕ್ಕಾರ ಹೇಳ್ತೀವಿ. ಮನುವಾದಿಗಳು ಎಚ್ಚೆತ್ತುಕೊಂಡು ಹೋದರೆ ಮುಂದಿನ ದಿನಗಳು ಇದನ್ನು ಅವರು ಮುಂದೆ ಎದುರಿಸಬೇಕಾಗ್ತದೆ. ಇಷ್ಟು ಹೇಳಿ ಮಾಧ್ಯಮದಲ್ಲಿ ದಯಮಾಡಿ ದಲಿತ ನಾಯಕನಿಗೆ ಆಗಿರ್ತಕ್ಕಂಥ ಅವಮಾನ, ಪ್ರಜಾಪ್ರಭುತ್ವಕ್ಕೆ ಅವಮಾನ, ದಯಮಾಡಿ ನಾವು ಸಂವಿಧಾನಕ್ಕೆ ಬೆಲೆ ಕೊಡ್ತಕ್ಕಂಥ ಇವರು ಮಾಧ್ಯಮ ಮಿತ್ರರಿದ್ದೀರಾ, ನಾವು ದಯಮಾಡಿ ಇದನ್ನು ಹೆಚ್ಚಿನ ರೀತಿಯಲ್ಲಿ ಇದು ಮಾಡಬೇಕು ಅಂತ ತಮ್ಮಲ್ಲಿ ಕೋರ್ಕೊಳ್ತೀವಿ. ಉತ್ತರಾಖಂಡದಲ್ಲಿ ರಾಮಲೀಲಾ ಮೈದಾನದಲ್ಲಿ ನಮ್ಮ AICC ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನು ಭಾಷಣವನ್ನು ಮಾಡಿ ಬರ್ತಾರೆ, ಅದಾದ ಮೇಲೆ ಅಲ್ಲಿ ಏನು BJPಯ ನಾಯಕರುಗಳು ಹೋಗಿ ಅದನ್ನು ಕ್ಲೀನ್ ಮಾಡೋದು ಈ ಥರ ಮಾಡಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅವಮಾನ ಮಾಡ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ AICCಯ ಅಧ್ಯಕ್ಷರು, ಅಂದರೆ ನಮ್ಮ ಮುಂದಿನ PM ಪ್ರಧಾನಮಂತ್ರಿ ಅವ್ರಿಗೆ ಇರುವ ಒಂದು ಸ್ಥಾನಮಾನ, ಅವ್ರಿಗೆ ಆದಂಥ ಒಂದು ಸ್ಥಾನಮಾನ ಇದೆ. ಅಂಥವ್ರಿಗೆ ಮಾಡಿದ ಅವಮಾನವನ್ನು ಖಂಡಿಸಿ ಇವತ್ತು ನಾವು ಪ್ರತಿಭಟನೆ ಮಾಡಿದ್ದೀವಿ. ಯಾರು ಈ ರೀತಿ ಅವಮಾನವನ್ನು ಮಾಡಿದ್ರು, ಅದರಲ್ಲಿ ಯಾರ್ಯಾರು ಭಾಗವಹಿಸಿದ್ರು ಅವರಿಗೆಲ್ಲ ಶಿಕ್ಷೆ ಆಗಬೇಕು ಖಂಡಿಸಿ ಇದ್ರ ವಿರುದ್ಧ ನಾವು ಪ್ರತಿಭಟನೆ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಅವ್ರ ವಿರುದ್ಧ ಏನಾದರೂ ಕೇಂದ್ರ ಸರ್ಕಾರ ಉಗ್ರವಾದ ಅವರಿಗೆ ತಕ್ಕ ಶಿಕ್ಷೆ ಕೊಡದೆ ಹೋದರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರ ಹೋರಾಟವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡ್ತೀವಿ ಅಂತ ಹೇಳಿ ನಾನು ಮಾತನಾಡ್ತೀನಿ.